ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾದ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ. ನಾನಿವತ್ತು ನಮ್ಮ ಉಡುಪಿ ಶೈಲಿಯಲ್ಲಿ ನೀರು ದೋಸೆ ಮಾಡ್ತಿದ್ದೇನೆ. ತುಂಬ ರುಚಿಕರವಾದಂಥದ್ದು. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟಿಗೆ ತುಂಬ ಹೇಳಿ ಮಾಡಿಸಿದ ಅಂತ ಹೇಳ್ಬೋದು. ತುಂಬ ಸುಲಭವಾಗಿ ತುಂಬ ಮೃದುವಾಗಿ ಕೂಡ ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತಿದ್ದೇನೆ. ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನೀರು ದೋಸೆ ಅಂಟಾಗೋದಿಲ್ಲ, ಅಂಟು ಸಹ ಬರೋದಿಲ್ಲ, ತುಂಬ ತೆಳುವಾಗಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು 1 ಕಪ್ಪಷ್ಟು ರೈಸ್ ತಗೊಂಡಿದ್ದೇನೆ. ನೀವು ಬೇಕಾದರೆ ಯಾವ ರೈಸ್ ಬೇಕಾದರೆ ತಗೊಳ್ಬೋದು. ಸೋನಾ ಮಸೂರಿ ಆಗ್ಬೋದು, ಮತ್ತು ದೋಸೆ ಅಕ್ಕಿ ಆಗ್ಬೋದು, ಯಾವುದು ಸಹ ತಗೊಳ್ಬೋದು. ನಾನು ರೈಸ್ ತಗೊಂಡಿದ್ದೇನೆ ಸೋನಾ ಮಸೂರಿಯಲ್ಲಿ. ಅದು ಸಹ ಅದರಲ್ಲಿ ಸಹ ತುಂಬ ಒಳ್ಳೆ ಆಗ್ತದೆ. ನಾವು ಸೊಸೈಟಿ ರೈಸ್ ಬರ್ತಲ್ಲ ಅಂಥದ್ದು ಸಹ ತಗೊಳ್ಬೋದು. ನೀವು ಈ ಒಂದು ತೆಂಗಿನಕಾಯಿ, ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಮೃದುವಾಗಿ ಬರ್ತದೆ. ಮತ್ತು ಮಿಕ್ಸಿಗೆ ಅಕ್ಕಿ ಹಾಕಿದ್ದೇನೆ, ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪು, ಅದಷ್ಟನ್ನು ಹಾಕಿ ಒಳ್ಳೆ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಸ್ಮೂತ್ ಹಾಕಬೇಕು. ಒಂಥರ ಗ್ರೈಂಡ್ ಅಂದರೆ ನೈಸಾಗಿ ಬರಬೇಕು. ತುಂಬ ನೀರು ದೋಸೆ ಅಂದರೆ ಹಾಗೇನಲ್ಲ, ತುಂಬ ನೀರು ಹಾಕಿ ಸಹ ಮಾಡ್ಕೊಳ್ಬೋದು ಮಾಡೋದಂಥದ್ದು. ನಾನು ಮತ್ತು ದೋಸೆ ಕಾವಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾದ ನಂತರ ನೀರು ದೋಸೆ ಹಾಕಬೇಕು. ತುಂಬ ಬಿಸಿ ಹಾಕಬೇಕು. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮತ್ತೆ ನೀರು ದೋಸೆ ಹಾಕ್ಕೊಳ್ಬೇಕು. ಈಗ ನೋಡಿ ನಾನು ನೀರು ಎಷ್ಟು ಹಾಕಿದ್ದೀನಿ, ಇದೆಲ್ಲ ಎಷ್ಟು ಉಂಟು ನೋಡಿ. ತುಂಬ ದಪ್ಪಕ್ಕೆ ಉಂಟು, ನೀರಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಅಂದರೆ ನಮ್ಮ ಉಡುಪಿ ಮಂಗಳೂರು ಶೈಲಿಯಲ್ಲಿ ನೀರು ದೋಸೆ ತುಂಬ ಫೇಮಸ್ ರೆಸಿಪಿ. ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಚಿಕನ್ ಸುಕ್ಕ ಜೊತೆ ಆಗಿರ್ಬೋದು, ಮೀನು ಸಾರು, ಚಟ್ನಿ ಎಲ್ಲದಕ್ಕೆ ಒಳ್ಳೆ ಕಾಂಬಿನೇಷನ್ ಅದು ನೀರು ದೋಸೆ. ನೀವೊಂದು ಸಹ ಟ್ರೈ ಮಾಡಿ. ಇದು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರಿಂದ ತುಂಬ ಮೃದುವಾಗಿ ಸಹ ರುಚಿ ಖಾಲಿ ಇದು ಎಂಥ ಚಟ್ನಿ ಕೂಡ ಇಲ್ಲದ ಹಾಗೆಯೇ ತಿನ್ಬೋದು. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ. ನಮ್ಮ ಮ್ಯಾಂಗ್ಳೂರು ಉಡುಪಿ ಶೈಲಿಯಲ್ಲಿ ಎಲ್ಲದಕ್ಕೂ ಸಹ ನೀರು ದೋಸೆನೇ ಮಾಡ್ತಾರೆ ಜಾಸ್ತಿಯಾಗಿ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮತ್ತು ಒಂದು ಯಾರಾದರೂ ಗೆಸ್ಟ್ ಬಂದು ಅಂಥದ್ದೆಲ್ಲ ಮಾಡಿ ತುಪ್ಪ ಜೊತೆ ನೀರು ದೋಸೆ ಇರ್ತದೆ. ನಮ್ಮ ನೀರು ದೋಸೆ ರೆಡಿಯಾಗಿದೆ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.